ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಇದು ಜಪಾನಲ್ಲಿರೋ ಮೃಗಾಲಯ. ಈ ಕೋತಿ ಮರಿಗೆ ತಾಯಿ ಯಾರಂತ ಗೊತ್ತಿಲ್ಲ, ಬೇರ್ಪಟ್ಬಿಟ್ಟಿದೆ. ಆದರೆ ಒಂದು ಡಾಲ್ನ ತಗೊಂಡು ಅದು ತಂದೆ ತಾಯಿ ಯಾವ್ದಾರ ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅದರ ಹಿಂದೆ ಬದುಕ್ತಾ ಇದೆ. ಯಾಕಂದರೆ ಬೇರೆ ಕೋತಿಗಳು ಇವ್ರನ್ನ ಹತ್ರ ಸೇರಿಸ್ತಿಲ್ಲ. ಅದಕ್ಕೆ ಈ ಡಾಲ್ ಕಡೆಯಿಂದ ಅದು ಜೀವನ ಮಾಡ್ತಾಯಿದೆ. ನನ್ನ ತಾಯಿ ಇರ್ಬೋದು ಅನ್ನೋ ಖುಷಿಗೆ ಅದ್ರ ಜೊತೆ ಆಟ ಆಡ್ಕೊಂಡು, ಅದ್ರ ಜೊತೆ ಇರ್ಕೊಂಡು ಮಲ್ಕೊಂಡು ಅದು ತನ್ನ ಜೀವನ ಮುನ್ನಡೆಸ್ತಾ ಇದೆ. ಚಿಕ್ಕ ವಯಸ್ಸಾದರೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ತುಂಬ ಕಷ್ಟ ಇದೆ. ತಾಯಿ ಅಂದರೆ ಎಷ್ಟು ಪ್ರಾಮುಖ್ಯ ಅನ್ನೋದಕ್ಕೆ ತುಂಬ ಉದಾಹರಣೆ ಇದೆ. ಆದರೆ ಅಲ್ಲಿರೋ ಕೋತಿಗಳು ಅದನ್ನು ಅಷ್ಟು ನಿಭಾಯಿಸ್ತಿಲ್ಲ. ಆದರೂ ಅದು ಆ ಡಾಲ್ ತಾಯಿ ಇರ್ಬೋದು ಅನ್ನೋ ಕಾರಣಕ್ಕೆ ತನ್ನ ಜೀವನನ ಅದ್ರ ಜೊತೆ ಕಳೀತಾ ಇದೆ. ಒಂಟಿಯಾಗಿದ್ದರೂ ಎಷ್ಟು ಜೀವನ ಕಷ್ಟ ಇದೆ ನೋಡಿ. ಪ್ರಾಣಿ ಪಕ್ಷಿಗಳು ಪ್ರತಿಯೊಬ್ಬರಿಗೂ ತುಂಬ ಮುಖ್ಯ ಇದು. ಆದರೆ ಎಲ್ಲ ಸಮಯ ಸಂದರ್ಭ ನಿಭಾಯಿಸಲೇಬೇಕಾದ್ರೆ ಈ ಕೋತಿ ಅದನ್ನು ತಾನೆಲ್ಲೋಗ್ತೀನಿ ಅಲ್ಲಿ ಕರ್ಕೊಂಡು ತನ್ನ ತಾಯಿ ಇರ್ಬೋದನ್ನೋ ಖುಷಿಯಲ್ಲಿ ಜೀವನ ಮಾಡ್ಕೊಂಡು ಬದುಕ್ತಾ ಇದೆ. ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಇರಲ್ಲ. ಆದರೂ ಬದುಕಬೇಕನ್ನೋ ಒಂದು ಖುಷಿ ಆ ಚಿಕ್ಕ ವಯಸ್ಸಿಗಿರೋದ್ರಿಂದ ತನ್ನ ಜೀವನನ ಆ ಡಾಲ್ ಮುಖಾಂತರ ಈಡೇರಿಸ್ಕೊಳ್ತಾ ಇದೆ. ನೋಡಿ, ಜೀವನ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟು ಈಸಿ ಇರಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಇರೋ ಸಂತೋಷ, ನೋವು ಎಲ್ಲನೂ ಯೋಚನೆ ಮಾಡಿ ಬದುಕಬೇಕಾಗತ್ತೆ. ಯಾವುದೋ ಒಂದು ಡಾಲಿಂದ ಹೇಗೂ ಖುಷಿಯಾಗಿ ಬದುಕ್ತಾ ಇದೆ. ಪ್ರಾಣಿ ಪ್ರಪಂಚ ಏನು ಮಾಡೋಕ್ಕೂ ಆಗಲ್ಲ. ಡಾಲೆ ಅದರ ಪ್ರಪಂಚ. ಒಂದು ಚಿಕ್ಕ ಪಾಪುಗೆ ತಾಯಿ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅನ್ನೋಕ್ಕೆ ಒಂದು ಚಿಕ್ಕ ಉದಾಹರಣೆ ಇದು. ಆ ಕೋತಿನ ಚಿಕ್ಕ ವಯಸ್ಸೇ, ಆದರೆ ಗೊತ್ತಾಗಲ್ಲ, ಅದಕ್ಕೆ ಅನುಭವ ಕಡಿಮೆ. ನನ್ನ ತಾಯಿ ಇರ್ಬೋದನ್ನೋ ಒಂದು ಖುಷಿಗದು ಅದನ್ನು ಎತ್ಕೊಂಡೋಗಿ ಜೀವನ ಮಾಡ್ತಾ ಇದೆ. ಓಕೆ ಕನ್ನಡಿಗರೇ, ಜೀವನ ಪ್ರತಿಯೊಬ್ಬರಿಗೂ ಒಂದೇ ಅಲ್ಲ. ಪ್ರಾಣಿಗಿರ್ಬೋದು, ಮನುಷ್ಯರಿಗಿರ್ಬೋದು, ಎಲ್ಲರಿಗೂ ಡಿಫ್ರೆಂಟಾಗಿರುತ್ತೆ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸ್ಬೇಕು, ಖುಷಿಯಿಂದ ಬದುಕಬೇಕಷ್ಟೇ ಇರೋದು. ಓಕೆ, ಬಾಯ್ ಕನ್ನಡಿಗರೇ. ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಜನಕ್ಕೆ ನೋಡೋ ಥರ ಮಾಡಿ. ಯಾಕಂದರೆ ಚಿಕ್ಕ ಮಕ್ಕಳುಗಳು ಇದನ್ನು ಖುಷಿಯಿಂದ ನೋಡಲಿ, ಅವ್ರಿಗೂ ಅನುಭವ ಆಗಲಿ. ತಾಯಿ ತಂದೆ ಅಕ್ಕ ತಂಗಿ ಇಲ್ಲ ಅಂದರೆ ಜೀವನ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಅನುಭವ ಆಗಲಿ ಎಲ್ಲರಿಗೂ.